ಹಿಂದಿಯಲ್ಲಿ ಒಬ್ರು ಲೇಖಕರು ಹೇಳ್ತಾರೆ, ಐಸಾ ತು ಸಮಯ ತುಮ್ ಕಪ್ ಆಗೋಗಿ ಅಂತ ಹೇಳ್ತಾರೆ. ಇಂತಹ ಒಳ್ಳೆಯ ಸಮಯವನ್ನ ಮತ್ತೆ ನೀವು ಯಾವಾಗ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕ ನಮಗ ಭಗವಂತ ಕೊಟ್ಟಿರುವಂತ ಸಮಯವನ್ನ ನಾವು ಅಂದೇ ಬಳಸ್ಕೊಳ್ಳುವಂತಹದ್ದ ಪ್ರಯತ್ನವನ್ನ ನಾವು ಮಾಡಬೇಕು. ಯಾಕಂದ್ರ ಅವತ್ತು ಭಗವಂತ ಕೊಟ್ಟಿರುವಂತ ಸಮಯ ಅದನ್ನ ನಾವು ಭಗವಂತ ಕೊಟ್ಟಿರುವಂತ ಸಮಯವನ್ನ ತುಚ್ಛವಾಗಿ ಅಲ್ಪವಾಗಿ ಕಂಡಿವಿ ಅಂತಂದ್ರ ನಾವು ಮುಂದೆ ಪಶ್ಚಾತ್ತಾಪ ಪಡ್ಬೇಕಾಗ್ತದೆ ಅಂತ ಹೇಳ್ತಾರ ಆ ಲೇಖಕರು. ಅದಕ್ಕ ನಾವು ಇರುವಂತ ಸಮಯವನ್ನ ಸದುಪಯೋಗ ಮಾಡ್ಕೋಬೇಕು. ಈಗ ನೋಡ್ರಿ, ಈಗ ಇದೇನ್ ತ್ರಾಸ ಐತೆ, ನಮ್ಮ ಬದುಕಿಗೋಸ್ಕರ ಈಗ ಈ ಕೆಲಸವನ್ನು ಮಾಡೋದ್ರಿಂದ ದೇಹಕ್ಕೆ ಯೋಗನೂ ಆಯ್ತು, ಮತ್ತೆ ನಮ್ ಕೆಲಸನೂ ಆಯ್ತು, ಎರಡೂ ಕೂಡ ಆಗುತ್ತೆ. ಅದಕ್ಕ ಸಮಯವನ್ನ ಸದುಪಯೋಗ ಮಾಡ್ಕೋಬೇಕು. ಬದುಕನ್ನ ನಮ್ಮ ವೈಯಕ್ತಿಕ ಜೀವನಕ್ಕೆ ಬಳಸ್ಕೊಳಕ, ನಮ್ಮ ಈ ಸಮಯವನ್ನ ವೈಯಕ್ತಿಕ ಬದುಕಿಗೆ ಬಳಸ್ಕೊಳಕ್ ಪ್ರಯತ್ನ ಮಾಡ್ಬೇಕು ಜಾಸ್ತಿ ಆದಷ್ಟು. ಹಿಂದಕ ಈ ಬೀಸಕಲ್ಲನ್ನ ಬೀಸುವಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಲ್ಲು ಇದ್ವಪ್ಪ ಅಂದ್ರ ಇಬ್ಬಿಬ್ರು ಮೂವರು ಕೂತು ಬೀಸ್ತಿದ್ರು ಅಂತ ಹಿಂದಿನ ಕಾಲದೊಳಗ. ಇದು ಸಣ್ಣ ಕಲ್ಲು, ಇದು ಒಬ್ಬರೇ ಬೀಸುವಂತ ಕಲ್ಲು ಇದು. ಅವಾಗ ದೊಡ್ಡ ಕಲ್ಲು ಬೀಸುವಾಗ ಅಥವಾ ಸಣ್ಣ ಕಲ್ಲು ಬೀಸಲಿ, ಯಾವುದೇ ಕಲ್ಲು ಬೀಸಲಿ, ಬೀಸಕಲ್ಲಿನ ಹಾಡುಗಳು ಇರ್ತಿದ್ವು. ಆ ಬೀಸಕಲ್ಲಿನ ಹಾಡುಗಳನ್ನ ಹಾಡ್ತಾ ಜಾನಪದ ಸಾಹಿತ್ಯವನ್ನ ಅವರು ಸಮೃದ್ಧಿ ಮಾಡ್ತಾ ಇದ್ರು. ಯಾಕಂದ್ರೆ ಅವ್ರು ನೋಡ್ರಿ, ಅವಾಗ ಬೀಸುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತ ಹುಟ್ಟುವಂತ ಸಂದರ್ಭದಲ್ಲಿ ಕೂಡ ಹಾಡುಗಳನ್ನ ಹಾಡ್ತಿದ್ರು. ಜಾನಪದ ಈ ಹಳ್ಳಿ ಸೊಗಡನ್ನ ಮೆರೆಯುವಂತ ಕೆಲಸ ಮಾಡ್ತಿದ್ರು. ಇದನ್ನ ಬೀಸ್ಕೋತ ತಮ್ಮ ಮಕ್ಕಳನ್ನ ಈ ಬೀಸುವ ಸೌಂಡ್ಗೆ ನಮ್ಮ ಮಕ್ಕಳು ಮಲಗಿ ಬಿಡ್ತಾ ಇದ್ರು. ಆ ರೀತಿ ಆಗಿರ್ತಿತ್ತು. ಈಗಿನ ಕಾಲದಲ್ಲಿ ಗಿರಣಿ ಸೌಂಡ್ಗೆ ಯಾವ ಮಕ್ಕಳನ್ನು ಕೂಡ ಮಲಗಲ್ಲ. ಆ ತರ ಮಷೀನ್ಗೆ ಯಾವ ಮಕ್ಕಳು ಮಲಗಲ್ಲ. ಈ ಮಕ್ಕಳು ಮಲಗಿರೋವೇ ಎದ್ದು ಬಿಡ್ತಾವು. ಇದು ನೋಡ್ರಿ, ಇದು ಸೌಂಡ್ ನೈಸರ್ಗಿಕ ಎಷ್ಟು ನೀಟಾಗಿ ಕೇಳಿ ಬರ್ತದೆ. ಈ ಸೌಂಡ್ಗೆ ನಿಧಾನವಾಗಿ ಹಾಗೆ ಜೊತೆಗೆ ತಾಯಿ ಹಾಡನ್ನ ಕೇಳ್ತಾ ಆ ಮಗು ಅವಾಗಿನ ಕಾಲದಲ್ಲಿ ಮಲಗಿ ಬಿಡ್ತಿತ್ತು. ಇವೆಲ್ಲ ಹೋಗ್ಬಿಟ್ಟಾವ. ಇವೇನು ಇಲ್ಲ. ಬೀಸುವಂತವು ಇರು, ಆಮೇಲೆ ಬಿಸಕಲ್ಲು, ಒಳ್ಳು, ಆಮೇಲೆ ಆರಿ, ಆಮೇಲೆ ಒಣಕಿ, ಇವೆಲ್ಲವೂ ಏನು ಇಲ್ಲ, ಹೋಗ್ಬಿಟ್ಟವು. ಆಮೇಲೆ ಇದು ಏನಪ್ಪಾ ಹುಟ್ಟು ಅಂತ ಬರ್ತಾವ, ಅವು ಕೂಡ ಇಲ್ಲ. ಇವತ್ತಿನ ದಿವಸ ಎಲ್ಲ ಮಿಕ್ಸಿಗೆ ಎಲ್ಲ ಜನರು ಮಾರು ಹೋಗ್ಬಿಟ್ಟಿದ್ದಾರೆ. ಅದಂದ್ರೆ ಸ್ಪೀಡ್ ಆಗತ್ತೆ, ಕೆಲಸ ವೇಗವಾಗಿ ಆಗತ್ತೆ. ಅದರಿಂದ ಜನರು ಬಿದ್ದು ಬಿಟ್ಟಾರ. ನಾವು ಆದಷ್ಟು ಈ ಹಳೆಯ ಸಾಂಪ್ರದಾಯಿಕ ಕೆಲಸಗಳನ್ನ, ಹಳೆಯ ಸಾಂಪ್ರದಾಯಿಕ ವಸ್ತುಗಳನ್ನೇ ಬಳಸಿಕೊಂಡು ನಾವು ಬದುಕನ್ನ ಹಳೆಯ ವಸ್ತುಗಳನ್ನ ಬಳಸ್ಕೊಂಡೇ ಬದುಕ್ತಾ ಇದ್ದೀವಿ. ಈ ನೋಡ್ರಿ, ಈಗ ಬೆವರು ಕೂಡ ಬರುತ್ತೆ. ಇದು ಯೋಗ. ಈ ಯೋಗ ಯಾರಿಗೆ ಸಿಗುತ್ತೆ? ಮಾಡೋರಿಗೆ ಮಾತ್ರ, ನೋಡೋರಿಗೆ ಸಿಗಂಗಿಲ್ಲ. ಯಾರು ಯೋಗ ಮಾಡ್ತಾರೋ ಅವರೇ ಯೋಗಿಗಳಿಗೆ ರೋಗ ದೂರ ಆಗುತ್ತೆ. ಯೋಗ ನೋಡಿದ್ರೆ ರೋಗ ಹೋಗಂಗಿಲ್ಲ, ಯೋಗ ಮಾಡಿದ್ರೆ ರೋಗ ಹೋಗುತ್ತೆ. ಇದು ಚಕ್ಕಿ ಆಸನ. ಇಲ್ಲಿ ನೋಡ್ರಿ, ಎರಡು ಕೈ ಕೆಲಸ ಮಾಡ್ತದೆ. ಇಲ್ಲಿ ಸರಿಯಾಗಿ ನೋಡ್ತಾ ಇರಬೇಕು, ಎಡಗೈಯಿಂದ ತಿರುತ್ತಾ ಇರಬೇಕು, ಬಲಗೈಯಿಂದ ಕಾಳನ್ನ ಹಾಕ್ತಾ ಇರಬೇಕು. ಇದು ಹೊಡೆಯೋದು ಒಂದು ಕಲೆ. ಯಾರಿಗ್ ಬೇಕು ಅವ್ರಿಗೆ ಬರಂಗಿಲ್ಲ, ಇದು ಹೊಡೆಯಕ್ ಬರಂಗಿಲ್ಲ. ಯಾಕಂದ್ರೆ ಇದು ಕಲ್ತಿರ್ಬೇಕು. ಇದು ನಮ್ಮ ತಾಯಿಯವ್ರು ಕಲ್ಸಿರೋಂತ ವಿದ್ಯೆ. ಇದು ನಮ್ಗ ಬೆಳಗ್ಗೆ ಎದ್ದ ತಕ್ಷಣ 2 ಸೇರು ಅಥವಾ 1 ಸೇರು ನುತ್ತು ಹೊಡೆದ್ರೇನೆ ಊಟ. ನುಚ್ಚಿನ ಸಂಖ್ಯೆ ನಮ್ಗೆ, ನುಚ್ಚಿನ ಸಂಖ್ಯೆ, ಜೋಳದ ಸಂಖ್ಯೆ. ಇದು ಜೋಳದ ಸಂಖ್ಯೆ, ಹಾಲು, ಇಲ್ಲಾಂದ್ರೆ ಮಜ್ಜಿಗೆ, ಏನು ಇಲ್ಲ ಅಂದ್ರೆ ಸಾಂಬಾರು, ಇವುಗಳನ್ನು ಊಟ ಮಾಡಿ ಅದು ಗಟ್ಟಿ ಆಹಾರ. ಈಗಿನ ಕಾಲದಲ್ಲಿ ಅಕ್ಕಿ ಬಂದ್ಬಿಟ್ಟವು, ಬಿಳೆ ಅಕ್ಕಿ. ನಮ್ಗ ಆ ಬಿಳೆ ಅಕ್ಕಿ ಅಮಾಸಿಗೊಮ್ಮೆ ಉಣಿಗೊಮ್ಮೆ ಮಾತ್ರ ಇರ್ತಿತ್ತು ಆಗಿನ ಕಾಲದಲ್ಲಿ. ಅವಾಗ ಮಾತ್ರ ಪೂಜೆಕ್ ಅಂತೇಳಿ ಒಂದು ಚಾಸ್ ಹೊಸ ಡಬರಿ ಒಳಗ ಅನ್ನ ಮಾಡ್ತಿದ್ರು. ಅದ್ರೊಳಗೆ ನಾವು ಒಂದ್ ಸ್ವಲ್ಪ ತಿಂತಿದ್ವಿ. ಅದು ಭಾರಿ ಅವಾಗ ಇದ್ದದು ಬಿಳೆ ಅನ್ನ ಅಂತಂದ್ರೆ. ಈಗಿನ ಕಾಲದಾಗ ಬಿಳೆ ಅನ್ನ ಅಂದ್ರೆ ಅಂದಿ ಕೂಡ ತಿಂತಿಲ್ಲ, ಹಾನ ಮರಿ ಆಗ್ಬಿಟ್ಟತಿ. ಅಂತದನ್ನ ನಾವ್ ಇವತ್ತು ತಿಂತಾ ಇದ್ದೀವಿ. ಆದ್ರ ಶ್ರೇಷ್ಠವಾದಂತ ಆಹಾರ ಅಂತಂದ್ರ ನುಚ್ಚು, ಸಜ್ಜಕ, ಉಳ್ಳಿ ಸಜ್ಜಕ ಅಂತ ಮಾಡ್ತೀವಿ, ಉಳ್ಳಿ ಸೊಂಕಿ, ಇವೆಲ್ಲ ಭಾರಿ ಒಳ್ಳೆ ಶ್ರೇಷ್ಠವಾದ ಗಟ್ಟಿ ಆಹಾರ. ಅದಕ್ಕಿಂತ ಮುಂಚೆ ಮೆಕ್ಕೆಜೋಳದ ರೊಟ್ಟಿ ಕೂಡ ಬಹಳ ಚೆನ್ನಾಗಿತ್ತು. ಮೆಕ್ಕೆಜೋಳದ ರೊಟ್ಟಿ ಬಹಳ ರುಚಿ. ಆಮೇಲೆ ಮೆಕ್ಕೆಜೋಳದ ಸೊಂಕಿ, ಮೆಕ್ಕೆಜೋಳದ ಹಿಟ್ಟಿನ ಮುದ್ದಿ, ಇವೆಲ್ಲ ಬಹಳ ಒಳ್ಳೆ ಆಹಾರ ಪದಾರ್ಥಗಳು. ಈಗೆಲ್ಲ ಇಲ್ಲ. ಅವನ್ ತಿಂದ್ಬಿಟ್ರೆ ಇವತ್ತಿನ ದಿವಸ ಏನಂದ್ರ
ಅಜೀರ್ಣ ಆಗ್ತದೆ. ಬಂದ್ ಮಾಡಿ. ಓಕೆ ವೀಕ್ಷಕರೇ, ಈಗ ನೋಡ್ರಿ ವೀಕ್ಷಕರೇ, ನಾನು ನೋಡ್ರಿ ಕನಿಷ್ಠ ಈಗ ಒಂದ್ 2-3 ಸೇರಿನಷ್ಟು ಬೆಳೆ ಹೊಡೆದಿದ್ದೀನಿ. ಇನ್ನೊಂದು ಸೇರಿನಷ್ಟು ಆದ್ರೆ ಆಯ್ತು. ಓಕೆ ವೀಕ್ಷಕರೇ, ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.